ಕೂಡ ಕಾಂಗ್ರೆಸ್ ಪಕ್ಷದಲ್ಲಿನ ಬೆಳವಣಿಗೆಗಳಾದರೆ ಇನ್ನು ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲಿ ಅಧ್ಯಕ್ಷ ಆಯ್ಕೆಯ ಕಸರತ್ತು ಜೋರಾಗಿದೆ. ನಾಳೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿರುವ ವಿಜಯೇಂದ್ರ, ಬಿಜೆಪಿಯಲ್ಲಿ ಅಧ್ಯಕ್ಷ ಆಯ್ಕೆಯ ಕಸರತ್ತು ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಭೇಟಿ ಮಾಡಲಿದ್ದಾರೆ. ಕುತೂಹಲದ ಘಟ್ಟ ತಲುಪಿದೆ ರಾಜ್ಯಾಧ್ಯಕ್ಷ ಆಯ್ಕೆ. ವಿಜಯೇಂದ್ರ ಮುಂದುವರೆಸದಂತೆ ಬಿಗಿ ಪಟ್ಟು ರೆಬಲ್ಸ್ ಮತ್ತು ತಟಸ್ಥ ಬಣದಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ವಿರೋಧದ ಬೆನ್ನಲ್ಲೇ ದೆಹಲಿಗೆ ತೆರಳಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಅಮಿತ್ ಶಾ ಭೇಟಿಯ ವೇಳೆ ರಾಜ್ಯಾಧ್ಯಕ್ಷ ಆಯ್ಕೆಯ ಕುರಿತು ಚರ್ಚೆಗಳಾಗುತ್ತಾ? ಇದು ಬಹಳ ಕುತೂಹಲ. ಖಾಸಗಿ ಭೇಟಿ ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಅಮಿತ್ ಶಾ ಅವರ ಜೊತೆಗಿನ ಭೇಟಿ ಖಾಸಗಿ ಭೇಟಿ, ವಿರೋಧಿ ಬಣಕ್ಕೆ ಟಕ್ಕರ್ಗೆ ರೆಡಿಯಾದರ ವಿಜಯೇಂದ್ರ ಅನ್ನುವಂಥದ್ದು. ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆಯ ಕಸರತ್ತು ಜೋರಾಗಿದೆ. ಮತ್ತೊಂದು ಕಡೆ ವಿಜಯೇಂದ್ರ ನಾಳೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಈ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಒಂದು ಕಡೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲ್ಲ ಅನ್ನುವ ಆತ್ಮವಿಶ್ವಾಸದಲ್ಲಿದ್ದಾರೆ. ಮತ್ತೊಂದೆಡೆ ರೆಬಲ್ಸ್ ಮತ್ತು ತಟಸ್ಥ ಬಣ ಬೇರೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ರೆಬಲ್ಸ್ ಹಾಗೂ ತಟಸ್ಥ ಬಣಕ್ಕೆ ಇಷ್ಟ ಇಲ್ಲ. ಹಾಗಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವಿನಲ್ಲಿ ಈಗ ನಾಳೆ ಅಮಿತ್ ಶಾ ಅವರನ್ನ ಭೇಟಿಯಾಗ್ತಾರೆ ವಿಜಯೇಂದ್ರ. ಇದು ಖಾಸಗಿ ಭೇಟಿ ಅಂತ ವಿಜಯೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ. ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಭೇಟಿ ಆಗ್ತಾ ಇಲ್ಲ. ಇದು ಖಾಸಗಿ ಭೇಟಿ ಅಷ್ಟೇ. ಈ ಮೂಲಕ ವಿರೋಧಿ ಬಣಕ್ಕೆ ವಿಜಯೇಂದ್ರ ಅವರು ಒಂದು ರೀತಿ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ರೆಬಲ್ಸ್ ಮತ್ತು ತಟಸ್ಥ ಬಣದ ಒತ್ತಾಯ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನ ಮುಂದುವರಿಸಬಾರದು ಅನ್ನುವಂತಹ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಇದರ ನಡುವಿನಲ್ಲಿ ನಾಳೆ ಅಮಿತ್ ಶಾ ಅವರನ್ನ ವಿಜಯೇಂದ್ರ ಭೇಟಿ ಆಗ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಬಿಜೆಪಿಯಲ್ಲಿ ಅಧ್ಯಕ್ಷ ಆಯ್ಕೆಯ ಕಸರತ್ತು ಒಂದ್ ರೀತಿ ಜೋರಾದಂಗೆ ಕಾಣಿಸ್ತಾ ಇದೆ. ನಾಳೆ ಅಮಿತ್ ಶಾ ಅವರನ್ನ ವಿಜಯೇಂದ್ರ ಅವರು ಭೇಟಿ ಆಗ್ತಾ ಇರುವಂತದ್ದು. ಸೊ ಈ ಭೇಟಿಯ ಹಿನ್ನೆಲೆ ಏನು? ವೀಣಾ, ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಈಗ ಕುತೂಹಲದ ಘಟ್ಟವನ್ನು ತಲುಪಿದೆ ಅಂತ ಹೇಳಬಹುದು. ನಿನ್ನೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ. 2 ದಿನಗಳ ಕಾಲ ದೆಹಲಿಯಲ್ಲಿರ್ತಾರೆ. ಮೂಲಗಳ ಮಾಹಿತಿಯ ಪ್ರಕಾರ ಅವರು ನಾಳೆ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಸ್ವತಃ ವಿಜಯೇಂದ್ರ ಅವರನ್ನ ಕೇಳಿದಾಗ ನಾನು ಯಾವುದೇ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವನ್ನು ಕೇಳಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಬಟ್ ಅದರ ಬಗ್ಗೆ ನಾಳೆ ಕ್ಲಾರಿಟಿ ಸಿಗತ್ತೆ. ಇದರ ನಡುವೆ ವೀಣಾ, 2-3 ದಿನಗಳ ಹಿಂದೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರ ಬರ್ತಡೆಯ ಸಂದರ್ಭದಲ್ಲಿ ಸಿದ್ದೇಶ್ವರ ಅವರು ಮಾತಾಡಿದ್ದಾಗಿರಬಹುದು, ಅದೇ ರೀತಿ ಲಿಂಬಾವಳಿ ಅವರು ಹೇಳಿದಂತ ಮಾತಿರಬಹುದು, ಪ್ರತಾಪ್ ಸಿಂಹ ಅವರು ಆಡಿದ್ದೆಲ್ಲ ಮಾತುಗಳು ಕೂಡ ಸಾಕಷ್ಟು ಚರ್ಚೆಗೆ ಒಂದು ಎಡೆ ಮಾಡಿಕೊಟ್ಟಿತ್ತು. ಯಾಕೆಂದ್ರೆ ಯಡಿಯೂರಪ್ಪನವರ ವಿಜಯೇಂದ್ರ ಅವರ ಮೇಲೆ ಅವರು ವಾಗ್ದಾಳಿಯನ್ನ ಮಾಡಿದ್ರು. ಹೀಗಾಗಿ ವಿರೋಧಿ ಬಣ ಒಂದು ಕಡೆ ಆಕ್ಟಿವ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ವಿಜಯೇಂದ್ರ ಅವರನ್ನ ಮುಂದುವರಿಸಬೇಕು ಮುಂದುವರಿಸಬಾರದು ಎನ್ನುವಂತ ಕುರಿತಾಗಿ ಚರ್ಚೆಗಳು ಜೋರಾಗಿ ಆಗ್ತಿರುವ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಈಗ ದೆಹಲಿಗೆ ಹೋಗಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. 15 ದಿನಗಳ ಹಿಂದೆ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರುಗಳ ಸಭೆಯನ್ನ ಮಾಡಲಾಗಿತ್ತು. ಅಲ್ಲಿ ಒಂದು ರೀತಿ ಒಮ್ಮತದ ಅಭಿಪ್ರಾಯದೊಂದಿಗೆ ವಿಜಯೇಂದ್ರ ಅವರನ್ನ ಮಾಡಬೇಕು ಅನ್ನುವಂತ ಒಂದು ಚರ್ಚೆಯೂ ಕೂಡ ಆಗಿದೆ ಎನ್ನುವಂತ ಮಾಹಿತಿಗಳು ಇದಾವೆ. ಈ ಹಿಂದೆ ಕೂಡ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಕೂಗನ್ನ ಯತ್ನಾಳ್ ಅವರು ಬಹಳ ಜೋರಾಗಿ ಮಾಡಿದಾಗ ಬಹುತೇಕ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ವಿಜಯೇಂದ್ರ ಅವರ ನಾಯಕತ್ವವನ್ನ ನಾವು ಒಪ್ಪಿದ್ದೇವೆ, ಅವರನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ಮೌಖಿಕ ಮಾತುಗಳೊಂದಿಗೆ ಅವರು ಸಂದೇಶವನ್ನು ಕಳುಹಿಸಿದ್ರು. ಈಗಲೂ ಕೂಡ ವಿಜಯೇಂದ್ರ ಅವರ ಬಗ್ಗೆ ಚರ್ಚೆಗಳು ಆಗ್ತಾ ಇರುವ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಮುಂದುವರಿಸಬೇಕು ಅನ್ನುವಂತ ಒಂದು ಸಂದೇಶವನ್ನ ಜಿಲ್ಲಾಧ್ಯಕ್ಷಗಳ ಮೂಲಕವೂ ಕೂಡ ವಿಜಯೇಂದ್ರ ಅವರು ಕೊಡುವಂತ ಪ್ರಯತ್ನ ಮಾಡಿದ ಇರುವಂತ ಮಾಹಿತಿಗಳು ಬರ್ತಾ ಇದಾವೆ. ಯಾಕೆಂದ್ರೆ ಒಂದು ಕಡೆ ತಟಸ್ಥ ಬಣ ಇರಬಹುದು, ಮತ್ತೊಂದು ಕಡೆ ರೆಬಲ್ ಇರಬಹುದು. ಇವರಿಬ್ಬರು ಕೂಡ ರೆಬಲ್ ಬಣ ನೇರವಾಗಿ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇದ್ರೆ, ತಟಸ್ಥ ಬಣದ ನಾಯಕರುಗಳು ನೇರವಾಗಿ ಎಲ್ಲೂ ಮಾತನಾಡದೆ ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಆಂತರಿಕವಾಗಿ ಮಾಡ್ತಾ ಇದ್ದಾರೆ. ಎಸ್ ರವಿ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಈಗ ಜಿಲ್ಲಾಧ್ಯಕ್ಷರ ಮೂಲಕ ಹೈಕಮಾಂಡ್ಗೆ ಸಂದೇಶ. 15 ದಿನದ ಹಿಂದೆ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಆಗಿದೆ. ವಿಜಯೇಂದ್ರ ಅವರನ್ನ ಮುಂದುವರಿಸುವಂತೆ
ಬೆಂಬಲ ಸೂಚಿಸಲಾಗಿದೆ. 35 ಜಿಲ್ಲಾಧ್ಯಕ್ಷರಿಂದ ವಿಜಯೇಂದ್ರ ಪರ ಬೆಂಬಲ ವ್ಯಕ್ತವಾಗಿದೆ. ವಿಜಯೇಂದ್ರ ಪರ ವಿರೋಧಿ ಬಣಗಳ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ವಿರೋಧಿ ಬಣದಿಂದಲೂ ಹೈಕಮಾಂಡ್ ಮೇಲೆ ಒತ್ತಡ ಇದೆ. ಚುನಾವಣೆ ನಡೆಸಿ ಆಯ್ಕೆ ಮಾಡುವಂತೆ ಚರ್ಚೆಗಳಾಗ್ತಾ ಇದೆ. ಹಿರಿಯರ ವಿರೋಧ ಇದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಬಹಿರಂಗವಾಗಿಯೇ ಹೇಳಿಕೆ ನೀಡಿದ್ದಾರೆ ವಿಜಯೇಂದ್ರ ಈ ಬಗ್ಗೆ. ಇದರ ಬೆನ್ನಲ್ಲೇ ಸಿದ್ದೇಶ್ವರ್ ಟೀಮ್ನಿಂದ ಬಹಿರಂಗ ಸವಾಲು ಕೂಡ. ಪರಸ್ಪರ ಬಣಗಳ ಕಚ್ಚಾಟ ಈಗ ದೆಹಲಿಗೆ ಶಿಫ್ಟ್. ಇದೇ ತಿಂಗಳಲ್ಲಿ ರಾಜ್ಯಾಧ್ಯಕ್ಷ ಘೋಷಣೆ ಸಾಧ್ಯತೆ ಇದೆ. ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಯಡಿಯೂರಪ್ಪ ರಾಜ್ಯದಾದ್ಯಂತ ಪ್ರವಾಸಕ್ಕೆ ಪ್ಲಾನ್ ಕೂಡ ಆಗಿದೆ. ಈಗಾಗಲೇ ರಾಜ್ಯ ಪ್ರವಾಸವನ್ನ ಘೋಷಣೆ ಮಾಡಿದ್ದಾರೆ ಯಡಿಯೂರಪ್ಪ. ಪ್ರವಾಸ ಇನ್ನೂ ಆರಂಭ ಮಾಡಿಲ್ಲ. ಹೀಗಾಗಿ ರಾಜ್ಯಾಧ್ಯಕ್ಷರ ಘೋಷಣೆಯ ನಂತರ ರಾಜ್ಯ ಪ್ರವಾಸಕ್ಕೆ ಪ್ಲಾನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ರವಿ, ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ವಿರೋಧಿ ಬಣ ಹೇಳ್ತಾ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು, ವಿಜಯೇಂದ್ರರನ್ನ ಮುಂದುವರಿಸಬಾರದು ಅಂತ. ಆದ್ರೆ ವಿಜಯೇಂದ್ರರು ಅಷ್ಟೇ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲ್ಲ ರಾಜ್ಯದಲ್ಲಿ ಅನ್ನುವಂಥದ್ದು. ಸೊ ಅವರ ಕಾನ್ಫಿಡೆನ್ಸ್ಗೆ ಪ್ರಮುಖ ಕಾರಣ ಏನು? ಇದರ ಜೊತೆಗೆ ಯಡಿಯೂರಪ್ಪರವರು ಹೇಳಿದಂತಹ ರಾಜ್ಯ ಪ್ರವಾಸ, ಸೊ ಅದರ ಬಗ್ಗೆ ಏನು ಪ್ಲಾನ್ಗಳಾಗ್ತಾ ಇದೆ? ವಿಡ ಕೆಲವು ದಿನಗಳ ಹಿಂದೆ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಗೊಂದಲಗಳಾಗಿದ್ವು. ಅದು ಎಷ್ಟರ ಮಟ್ಟಿಗೆ ಪರಸ್ಪರ ವಿರೋಧದ ಹೇಳಿಕೆಗಳಿಗೆ ಕಾರಣ ಆಗಿತ್ತು ನೋಡಿದ್ದೇವೆ. ಯಾಕೆಂದ್ರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗದೇ ಜಿಲ್ಲಾಧ್ಯಕ್ಷಗಳ ಆಯ್ಕೆಯನ್ನು ಮಾಡ್ತಾ ಇರೋದ್ರ ಬಗ್ಗೆ ಕೆಲವು ಹಿರಿಯ ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರದಂಥ ಜಿಲ್ಲೆಯಲ್ಲಿ ಸ್ವತಃ ಸಂಸದರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು ವಿರೋಧವನ್ನ ಮಾಡಿ ಅಲ್ಲಿ ಜಿಲ್ಲಾಧ್ಯಕ್ಷರ ಘೋಷಣೆ ಆಗಿದ್ದನ್ನು ತಡೆ ಹಿಡಿದು ಮತ್ತೊಮ್ಮೆ ಹೊಸ ಅಧ್ಯಕ್ಷರನ್ನ ಮಾಡುವಲ್ಲಿಯೂ ಕೂಡ ಅವರು ಸಫಲತೆಯನ್ನು ಕಂಡರು. ಅಂದ್ರೆ ಜಿಲ್ಲಾಧ್ಯಕ್ಷರುಗಳ ಬೆಂಬಲದೊಂದಿಗೆ ರಾಜ್ಯಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ಬೆಂಬಲದೊಂದಿಗೆ ರಾಷ್ಟ್ರೀಯ ಅಧ್ಯಕ್ಷರು, ಈ ರೀತಿಯ ಒಂದು ಕಾನ್ಸೆಪ್ಟ್ ಬಿಜೆಪಿಯಲ್ಲಿ ಇದೆ. ಅವರ ಅಜೆಂಡಾದಲ್ಲಿ ಅದೇ ರೀತಿ ಎಲ್ಲವೂ ಕೂಡ ಅವ್ರ ಬೈಲಾದಲ್ಲಿ ಅದೇ ರೀತಿ ಕಾರ್ಯಕ್ರಮಗಳು ಅಥವಾ ಯಾವುದೇ ಒಂದು ಸಂಘಟನೆಯನ್ನು ಮಾಡುವಾಗ ಆ ಒಂದು ಅವರ ರೀತಿ ರಿವಾಜುಗಳ ಪ್ರಕಾರ ಹೋಗುತ್ತೆ. ಹೀಗಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಮೊದಲು ತಟಸ್ಥ ಬಣದವರು ಇಟ್ಟರು, ಅದೇ ರೀತಿ ರೆಬಲ್ಸ್ ಬಣದವರು ಇಟ್ಟಿದ್ರು. ಹೀಗಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ 9 ಜಿಲ್ಲೆಗಳನ್ನು ಬಾಕಿ ಇಡಲಾಗಿತ್ತು. ನಂತರದಲ್ಲಿ 9 ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಮಾಡಿ ಎನ್ನುವಂಥ ಸೂಚನೆಯನ್ನ ಉಸ್ತುವಾರಿಯಾಗಿರುವಂತಹ ರಾಧಾಮೋಹನ್ ಅಗರ್ವಾಲ್ ಅವರು ನೀಡಿದ್ರು. ಹೀಗಾಗಿ ಈಗ ಎಲ್ಲ 39 ಜಿಲ್ಲೆಯ 39 ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷಗಳ ಆಯ್ಕೆ ಆಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷಗಳ ಅಭಿಪ್ರಾಯವೂ ಕೂಡ ಒಂದು ಹಂತದಲ್ಲಿ ಹೈಕಮಾಂಡ್ ಕೇಳಿಸಿಕೊಳ್ಳುವಂತ ಅಥವಾ ಅವರಿಗೆ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನ ವಿಜಯೇಂದ್ರ ಕಡೆಯವರು ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿಗಳಿದ್ದಾವೆ. ಇನ್ನೊಂದು ಮಾತಿದೆ, ಮಾಹಿತಿಗಳು ಕೂಡ ಇದ್ದಾವೆ ವೀಣಾ. ಒಂದು ವೇಳೆ ಚುನಾವಣೆಯ ಮೇಲೆ ನಿಟ್ಟಿನಲ್ಲಿಯೇ ಅವರು ಆಯ್ಕೆ ಆಗುವುದಾದ್ರೆ ಅದು ಬೇಕಾದ್ರೆ ಆಗಲಿ ಅನ್ನುವಂಥ ಒಂದು ಆಂತರಿಕ ಚರ್ಚೆಯನ್ನು ವಿಜಯೇಂದ್ರ ಬಣದವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ವಿಜಯೇಂದ್ರ ಅವರು ಮುಂದುವರಿಸಬಾರದು, ಅವರಿಗೆ ಬೆಂಬಲ ಇಲ್ಲ, ಹಿರಿಯರ ವಿರೋಧವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಚರ್ಚೆಗಳಾಗ್ತಾ ಇರುವ ಸಂದರ್ಭದಲ್ಲಿ ಸಂಘಟನೆಯ ದೃಷ್ಟಿಯಿಂದ ವಿಜಯೇಂದ್ರ ಅವರ ಪರವಾಗಿ ಎಲ್ಲರೂ ಇದ್ದಾರೆ. ಹೀಗಾಗಿ ಚುನಾವಣೆ ಬೇಕಾದ್ರೆ ಆಗ್ಬಿಡ್ಲಿ, ಈ ರೀತಿಯ ಒಂದು ಮಾತುಗಳನ್ನು ಕೂಡ ವಿಜಯೇಂದ್ರ ಕಡೆಯಲ್ಲಿರುವಂತಹ ಕೆಲವು ನಾಯಕರುಗಳು ಆಂತರಿಕವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ವಿಜಯೇಂದ್ರ ಅವರು ಮೊನ್ನೆ ಹೇಳಿದಂತ ಮಾತು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಮುಂದುವರಿತೇನೆ, ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಎನ್ನುವುದರ ಜೊತೆಗೆ ಹಿರಿಯರು ಸಹಜವಾಗಿ ಬದಲಾವಣೆ ಮಾಡಿ ಎನ್ನುವಂತ ಮಾತನ್ನು ಹೇಳುವುದರಲ್ಲಿ ತಪ್ಪೇನೂ ಇಲ್ಲ ಹೇಳುವಂತ ಹೇಳಿಕೆಯನ್ನು ಅವರು ಬಹಿರಂಗವಾಗಿ ಹೇಳಿದ್ರು. ಅಂದ್ರೆ ಹಿರಿಯರು ಮತ್ತು ಏನು ರೆಬಲ್ಸ್ ಇಷ್ಟು ದಿನ ನೇರವಾಗಿ ಮಾತಾಡ್ತಾ ಇದ್ರು, ಆದ್ರೆ ಹಿರಿಯರು ಎನಿಸಿಕೊಳ್ಳುವಂತ ಕೆಲವು ನಾಯಕರುಗಳು ವಿಜಯೇಂದ್ರ ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇಲ್ಲ ಎನ್ನುವಂತ ಮಾತುಗಳೇನು ಕೇಳಿ ಬರ್ತಾ ಇತ್ತು. ಅದನ್ನ ಪುಷ್ಟೀಕರಿಸುವ ರೀತಿ ಹಿರಿಯರು ನನ್ನನ್ನು ಬದಲಾವಣೆ ಮಾಡಿ ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎನ್ನುವಂತ ಮಾತನ್ನು ಹೇಳುವುದರ ಮೂಲಕ ವಿಜಯೇಂದ್ರ ತನ್ನ ವಿರುದ್ಧ ಯಾರೆಲ್ಲ ಇದ್ದಾರೆ ಹೇಳುವುದನ್ನ ಬಹಿರಂಗಪಡಿಸಿದ್ರು. ಅದಾದ ಬಳಿಕ ಅದೇ ದಿವಸ ಆರ್ ಅಶೋಕ್ ಅವರ ಪತ್ರಿಕಾಗೋಷ್ಠಿ ಇತ್ತು, ಅವ್ರ ಬಳಿ ಹೋಗಿ ಇದೇ ಪ್ರಶ್ನೆಯನ್ನ ಕೇಳಿದ್ರು. ಏನು ಹಿರಿಯರೆಲ್ಲ ವಿರೋಧ ಮಾಡ್ತಾ ಇರೋದು ಸಹಜ ಅಂತ ಹೇಳಿ ವಿಜಯೇಂದ್ರ ಅವರೇ ಮಾತನಾಡಿದ್ರು ಅಂತ ಹೇಳಿದಾಗ ಅದು ನನ್ನ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಹೇಳುವಂತ ಹೇಳಿಕೆಯನ್ನ ಅಶೋಕ್ ಅವರು ಕೊಟ್ಟಿದ್ರು. ಹೀಗಾಗಿ ಒಂದು ಕಡೆ ಹಿರಿಯರ ಮತ್ತು ತಟಸ್ಥ ಬಣದ ಹಾಗೂ ರೆಬೆಲ್ಸ್ಗಳ ವಿರೋಧದ ಮಧ್ಯೆ ವಿಜಯೇಂದ್ರ ಅವರು ತನ್ನದೇ ಆದ ಸ್ಟ್ರಾಟಜಿಯನ್ನ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡಿದಂತೆ ಕಾಣ್ತಾ ಇದೆ. ಅವರು ದೆಹಲಿಗೆ ಹೋಗಿದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಪ್ರತಿದಿನವೂ ಪಾರ್ಟಿ ಕಚೇರಿಗೆ ಬರ್ತಾ ಇದ್ದಾರೆ. ಪಾರ್ಟಿ ಕಚೇರಿಗೆ ಬಂದು ನಾನು ಜಿಲ್ಲಾ ಪ್ರವಾಸವನ್ನ ಮಾಡ್ತೀನಿ ಹೇಳುವಂತ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಜಿಲ್ಲಾ ಪ್ರವಾಸಕ್ಕೂ ಮುನ್ನ ರಾಜ್ಯಾಧ್ಯಕ್ಷರ ಘೋಷಣೆ ಆದ ಮೇಲೆ ಆ ಒಂದು ನಿರ್ಣಯವನ್ನ ಮಾಡಿದ್ರೆ ಒಳ್ಳೆಯದು ಹೇಳುವಂತ ಚರ್ಚೆಯನ್ನು ಅವರ ಮಟ್ಟದಲ್ಲಿ ಅವರು ಮಾಡಿದ್ದಾರೆ ಎನ್ನುವಂತ ಮಾಹಿತಿಗಳಿದ್ದಾವೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಘೋಷಣೆಯ ಬಳಿಕ ಬಹುಶಃ ಯಡಿಯೂರಪ್ಪನವರು ಕೂಡ ಮತ್ತೊಂದು ಸುತ್ತಿ ರಾಜ್ಯ ಪ್ರವಾಸವನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತ ಮಾಹಿತಿಗಳು ಮೂಲಗಳಿಂದ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.